ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಇಂಜಿನಿಯರ್ ದೀಪಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಟೈಟಲ್ ಏನಂದರೆ ಕೆಪಾಸಿಟಿ ಆಫ್ ವಾಟರ್ ಟ್ಯಾಂಕ್ ಅಥವಾ ಸಂಪ್ ಅಂತಂದರೆ, ನೀವೇನು ನಿಮ್ಮ ಮನೆಗೆ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಥವಾ ಸಂಪ್ನ ಮಾಡಿಸ್ಬೇಕಂತಿದ್ದೀರಾ, ಅದರ ಒಂದು ಕೆಪಾಸಿಟಿ ಅಂದರೆ ವಾಟರ್ ಸ್ಟೋರೇಜ್ ಕೆಪಾಸಿಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮನೆ ಕಟ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಯಾಕೆ ಮಾಡಬೇಕು, ಇದರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಪಾಯಿಂಟು ಫಾರ್ ಎಕ್ಸ್ಕವೇಷನ್ ಅಂತಂದರೆ, ನೀವು ನಿಮ್ಮ ಮನೆಗೆ ಎಷ್ಟು 1000 ಕೆಪಾಸಿಟಿ ಇರ್ತಕ್ಕಂಥ ವಾಟರ್ ಟ್ಯಾಂಕ್ನ ರೆಡಿ ಮಾಡಬೇಕು ಅನ್ನೋದರ ಮುಖಾಂತರ ನೀವು ಅಲ್ಲಿ ಮಣ್ಣನ್ನು ಎಷ್ಟು ಎಕ್ಸ್ಕವೇಷನ್ ಅಂದರೆ ಎಷ್ಟು ಮಣ್ಣು ಡೆಪ್ತ್, ಎಷ್ಟು ಇಳಿತ ಮಣ್ಣನ್ನು ತೆಗಿಬೇಕು ಅನ್ನೋದನ್ನು ನಿಮಗೆ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಟು ನೋ ದ ಎಕ್ಸಾಕ್ಟ್ ಸ್ಟೋರೇಜ್ ಕೆಪಾಸಿಟಿ ಅಂತಂದರೆ, ಈ ಒಂದು ಕ್ಯಾಲ್ಕುಲೇಷನ್ನ ಮಾಡೋದರ ಮುಖಾಂತರ ನೀವು ನಿಮ್ಮ ಮನೆಗೆ ಎಷ್ಟು 1000 ಕೆಪಾಸಿಟಿ ಇರತಕ್ಕಂಥ ವಾಟರ್ ಟ್ಯಾಂಕ್ ರೆಡಿ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಮೂರನೇದಾಗಿ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಇವಾಗ ನೀವು ಈ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಿಮ್ಮ ವಾಟರ್ ಟ್ಯಾಂಕು ಎಷ್ಟು ಉದ್ದ, ಅಗಲ ಮತ್ತು ಎತ್ತರ ಇರಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋ ಮುಖಾಂತರ ಅದರ ಕಾಸ್ಟ್ ಕೂಡ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿರುತ್ತೆ. ಇವಾಗ ಇದರ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಇದ್ರ ಡೈಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಒಂದು ನಿಮ್ಮ ವಾಟರ್ ಟ್ಯಾಂಕು. ಇದರ ಉದ್ದ ಬಂದುಬಿಟ್ಟು 10 ಫೀಟ್ ಇದೆ, ಅಗಲ ಬಂದುಬಿಟ್ಟು 7 ಫೀಟ್ ಇದೆ ಮತ್ತು ಇದರ ಎತ್ತರ ಬಂದುಬಿಟ್ಟು 10 ಫೀಟ್ ಇದೆ. ಇವಾಗ ನೀವು ಮೊದಲನೇ ಕೆಲಸ ಏನಂದರೆ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಲ್ಯೂಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಇದರ ಉದ್ದ, ಎತ್ತರ ಮತ್ತು ಅಗಲನ ಗುಣಿಸ್ಬೇಕು. ಸೊ ವಾಲ್ಯೂಮ್ ಎಷ್ಟು ಬರುತ್ತಂದರೆ 10 × 10 × 7 ಅಂದರೆ 700 ಕ್ಯೂಬಿಕ್ ಫೀಟ್ ಬರುತ್ತೆ. ಈ ಒಂದು ವಾಲ್ಯೂಮ್ ನಿಮಗೆ ಕ್ಯೂಬಿಕ್ ಫೀಟಲ್ಲಿ ಬಂದಿರುತ್ತೆ. ಇವಾಗ ಕ್ಯೂಬಿಕ್ ಫೀಟ್ ಇರೋದನ್ನು ಲೀಟರ್ನಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕಂತಂದರೆ, ಅದಕ್ಕೊಂದು ಕನ್ವರ್ಜೇಷನ್ ಫ್ಯಾಕ್ಟರ್ ಅಂತ ಇದೆ. ಸೊ 1 ಕ್ಯೂಬಿಕ್ ಫೀಟ್ ಅಂತಂದರೆ 28.31 ಲೀಟರ್. ಅಂದರೆ 1 ಕ್ಯೂಬಿಕ್ ಫೀಟ್ ಇರ್ತಕ್ಕಂಥ ಏರಿಯಾದಲ್ಲಿ ನಾವು 28 ಲೀಟರ್ನಷ್ಟು ನೀರನ್ನು ಸ್ಟೋರ್ ಮಾಡ್ಬೋದಾಗಿರುತ್ತೆ. ಸೊ 700 ಕ್ಯೂಬಿಕ್ ಫೀಟಿಗೆ ಇದನ್ನು ಮಲ್ಟಿಪ್ಲೈ ಅಂದರೆ ಗುಣಿಸಿದಾಗ ನಮಗೆ 19,817 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಅಂದರೆ ನೀವು ಅಪ್ರಾಕ್ಸಿಮೇಟಾಗಿ 19,817 ಲೀಟರ್ನ ನೀವು ಆ ಒಂದು ರೆಡಿ ಮಾಡಿರ್ತಕ್ಕಂಥ ವಾಟರ್ ಟ್ಯಾಂಕ್ನಲ್ಲಿ ಸ್ಟೋರ್ ಮಾಡ್ಬೋದಾಗಿರುತ್ತೆ. ಈ ಒಂದು ಇನ್ಫಾರ್ಮೇಷನ್ ಎದಕ್ಕೆ ನಿಮಗೆ ಎಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ, ಇವಾಗ ನಿಮ್ಮ ಮೇಸ್ತ್ರಿ ಆಗಿರ್ಬೋದು ಅಥವಾ ನೀವು ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರು ನಿಮ್ಮ ಇಷ್ಟಿಷ್ಟು ಉದ್ದ, ಇಷ್ಟು ಅಗಲ ಮತ್ತು ಇಷ್ಟು ಎತ್ತರ ಮಾಡೋಣ ಸರ್, ಇದು ಇಷ್ಟು ಕೆಪಾಸಿಟಿ ವಾಟರ್ ಹಿಡಿಯುತ್ತೆ ಅಂತ ಹೇಳ್ತಾರೆ. ಸೊ ಅವ್ರು ಹೇಳಿರೋದು ಕರೆಕ್ಟಾಗಿ ಹೇಳಿರ್ತಾರೆ. ಅಥವಾ ನಿಮಗೇನಾದ್ರು ಡೌಟ್ ಇತ್ತಂದ್ರೆ ಈ ರೀತಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಮನೆ ವಾಟರ್ ಟ್ಯಾಂಕ್ ಎಷ್ಟು ಕೆಪಾಸಿಟಿ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಇದರ ಅಳತೆಯ ಮುಖಾಂತರ ನೀವು ಮಣ್ಣನ್ನು ತೆಗೆಸೋದಾಗಲಿ ಮತ್ತು ಮುಂದಿನ ಕೆಲಸಗಳನ್ನು ಮಾಡ್ಕೋಬೋದಾಗಿರುತ್ತೆ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಅದೇ ರೀತಿ ಇಂತಹ ಸಿಂಪಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಹಕರಿಸಿ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.